ಕರ್ನಾಟಕದಿಂದ ಸಾಧಕರಿಗೆ ಸನ್ಮಾನ ಸಾರ್ಥಕ ಕಾರ್ಯಕ್ರಮ. ಸ್ವಾರ್ಥವಿಲ್ಲದ ಸಾಧಕರನ್ನ ಗುರುತಿಸಿ ಗೌರವಿಸಿದ ನಂಬರ್ 1 ದಿನಪತ್ರಿಕೆ ವಿಜಯ ಕರ್ನಾಟಕ ಪ್ರಶಸ್ತಿ ಪಡೆದ ಶ್ರಮಜೀವಿಗಳು ಹೇಳಿದ್ದೇನು? ಇದೇ ಈ ಹೊತ್ತಿನ ವಿಶೇಷ ಅಚೀವರ್ಸ್ ಆಫ್ ಕರ್ನಾಟಕ. ನಾನು ಸೌಖ್ಯ ಸೊರಬ. ಬಲಗೈಯಲ್ಲಿ ಮಾಡಿದ್ದು ಎಡಗೈಗೂ ಗೊತ್ತಾಗಬಾರ್ದು ಅಂತ ಸಮಾಜ ಸೇವೆ ಮಾಡುತ್ತಿರುವ ಸಾಕಷ್ಟು ಜನ ನಮ್ಮಲ್ಲಿದ್ದಾರೆ. ಅಂಥವರಿಗೆ ಪ್ರಚಾರದ ಹಪಹಪಿ ಇರೋದಿಲ್ಲ. ಹೀಗಾಗಿ ಅವರು ಸದಾ ಕಾಲವೂ ಎಲೆಮರೆ ಕಾಯಂತೆಯೇ ಇರ್ತಾರೆ. ಆದರೆ ಒಬ್ಬರು ಮಾಡಿದ ಕೆಲಸವನ್ನ ಇನ್ನೊಬ್ಬರು ಗುರುತಿಸಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಸಾಧಕರು ಮತ್ತೊಬ್ಬರಿಗೆ ಮಾದರಿಯಾಗ್ತಾರೆ. ಅಂತಹ ಕೆಲಸವನ್ನ ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯ ಕರ್ನಾಟಕ ಮಾಡಿದೆ. ವಿವಿಧ ಕ್ಷೇತ್ರದ 15 ಜನರ ಸಾಧನೆಯನ್ನ ಗುರುತಿಸಿ ಸನ್ಮಾನ ಮಾಡಿ ಗೌರವಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ವಿಜಯ ಕರ್ನಾಟಕ ವಿಕೆ ಅಚೀವರ್ಸ್ ಆಫ್ ಕರ್ನಾಟಕ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಲ್ಮೆಯ ಸ್ವಾಗತವನ್ನ ಬಯಸ್ತಾ, ವಿಜಯ ಕರ್ನಾಟಕ ದಿನಪತ್ರಿಕೆಯು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರುವವರನ್ನ ಗುರುತಿಸಿ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾ ಇದೆ. ನಿಮ್ಮ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗಲಿ ಅಂತ ಇವತ್ತು ಕೂಡ ಒಂದು 15 ಜನಕ್ಕೆ ಅವಾರ್ಡ್ಗಳನ್ನ ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಅತಿಥಿಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ನೆಚ್ಚಿನ ಬೆಂಗಳೂರು ಪದ್ಮನಾಭನಗರ ಕ್ಷೇತ್ರದ ಬಿಜೆಪಿ ಶಾಸಕರಾದಂತಹ ಆರ್ ಅಶೋಕ್ ಅವರು ಆಗಮಿಸಿದ್ದಾರೆ. ಅವರು ಕಂದಾಯ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರು ನಗರ ಬಿಜೆಪಿ ಅಧ್ಯಕ್ಷರಾಗಿ 2 ಸಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗ ಪ್ರಭಾವಿ ರಾಜಕಾರಣಿಯಾಗಿ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸ್ತಾ, ಸ್ನೇಹಿತರೆ, ನಮ್ಮ ಆರ್ ಅಶೋಕ್ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ದಯವಿಟ್ಟು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೋರ್ವ ಅತಿಥಿಯಾದಂತಹ ಶ್ರೀಯುತ ನಾಗತಿಹಳ್ಳಿ ಚಂದ್ರಶೇಖರ್ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಆದರದ ಸ್ವಾಗತಿಸೋಣ. ಹಾಗೆ ವಿಜಯ ಕರ್ನಾಟಕದ ಸಿಇಒ ಆದಂತಹ ದೀಪಕ್ ಸಲೂಜಾ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಆದರದ ಸ್ವಾಗತ. ಹಾಗೆ ವಿಜಯ ಕರ್ನಾಟಕದ ಎಡಿಟರ್ ಆದಂತಹ ಸುದರ್ಶನ್ ಚನ್ನಂಗೆಹಳ್ಳಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತಿಸೋಣ ಸ್ನೇಹಿತರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟಿಯಾದಂತಹ ನಾಗಶ್ರೀ ಬೇಗಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಆದರದ ಸ್ವಾಗತ ಬಯಸ್ತಾ, ನಮ್ಮೆಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ನಿತ್ಕೊಂಡು ದೀಪವನ್ನ ಬೆಳಗಿಸೋಣ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ, ಕರೋತಿ ಕಲ್ಯಾಣಂ, ಆರೋಗ್ಯಂ ಶ್ರೀಮಸ್ತು ಶುಭಮಸ್ತು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ದೀಪವನ್ನ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಿದಂತಹ ನಮ್ಮ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಪ್ರಾಸ್ತಾವಿಕ ನುಡಿ ವಿಜಯ ಕರ್ನಾಟಕದ ಸಿಇಒ ಆದಂತಹ ದೀಪಕ್ ಸರ್ ಅವರಿಂದ. ನಮಸ್ಕಾರ, ಎಲ್ಲರಿಗೂ ಆತ್ಮೀಯ ಸ್ವಾಗತ. A very warm welcome to our chief guest, and most important welcome to all of you who are here for this prestigious award or recognition platform called Vijay Karnataka Achievers of Karnataka districts around Bengaluru. It's a great honor and privilege for us to host this prestigious award. So we want to really bring out and recognize the great work that a lot of awardees today who are sitting in the audience are doing in their own areas and in their own region. And we want to bring it forth. We want to carry it as stories. We want to capture it in our newspapers. We want to make coffee table books out of it so that those stories can get read and percolated down by the larger chunk of audience and gets inspired to do equally good work. So all of you here, thank you for being here and congratulations. Have a wonderful evening. ಧನ್ಯವಾದಗಳು ಸರ್. ವಿಜಯ ಕರ್ನಾಟಕದ ಎಡಿಟರ್ ಆದಂತಹ ಸುದರ್ಶನ್ ಸರ್
ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯ ಮನೆಯವರಿಗೆ ಮತ್ತು ಈ ಕಾರ್ಯಕ್ರಮದ ಪ್ರಮುಖರಾಗಿರುವಂಥ ಎಲ್ಲ ಸಾಧಕರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಮತ್ತು ವಿಜಯ ಕರ್ನಾಟಕದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ವಿಜಯ ಕರ್ನಾಟಕ 24 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಾವು 25ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಸಾಧನೆ ಅನ್ನೋದು ಯಾವುದೇ 1-2 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಾಧಕರನ್ನು ಎಲ್ಲರೂ ಸರ್ಕಾರ ಗುರುತಿಸ್ಲಿಕ್ಕಾಗಲ್ಲ. ಅಂಥವ್ರಿಗೆ ಗುರುತಿಸಿ ಗೌರವಿಸುವ ಮೂಲಕ ಅವರ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸುವುದು ವಿಜಯ ಕರ್ನಾಟಕದ ಈ ಕಾಳಜಿ. ಹಾಗಾಗಿ ನಾವು ಇವತ್ತು ನಡೀತಾ ಇರೋದು ಬೆಂಗಳೂರಿನ ಸುತ್ತಮುತ್ತ ಇರುವಂಥ ನಮ್ಮ 5 ಜಿಲ್ಲೆಗಳ ಸಾಧಕರನ್ನು ಗುರುತಿಸ್ತೀವಿ. ನನ್ನ ಸಹೋದ್ಯೋಗಿಗಳು ಈ ಕಾರ್ಯಕ್ರಮವನ್ನು ಭಾಳ ಚೆಂದ ಕಾಣಿಸ್ಲಿಕ್ಕೆ ಕಳೆದ ಹಲವು ತಿಂಗಳಿಂದ ಕೆಲಸ ಮಾಡಿದ್ದಾರೆ. ಆ ಎಲ್ಲ ನನ್ನ ವಿಜಯ ಕರ್ನಾಟಕದ ಒಡನಾಡಿಗಳಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ನಾನು ಎಲ್ಲರಿಗೂ ಕೂಡ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ. ಎಡಿಟರ್ ಆದಂತಹ ಸುದರ್ಶನ್ ಚನ್ನಂಗಿಹಳ್ಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಒಂದು ಅದ್ಭುತವಾಗಿ ಕಾಫಿ ಟೇಬಲ್ ಬುಕ್ನ ನಮ್ಮ ಅತಿಥಿಗಳ ನೇತೃತ್ವದಲ್ಲಿ ಹಾಗೂ ಅಮೃತ ಹಸ್ತದಲ್ಲಿ ಅನಾವರಣಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅರ್ಚನಾ ಜೋಯ್ಸ್ ಅವರು ಆಗಮಿಸಿದ್ದಾರೆ. ಯಶ್ ಅವರ ತಾಯಿಯ ಪಾತ್ರ ಮೂಲಕ ಮನೆ ಮಾತಾಗಿದ್ದಾರೆ. ಇವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊತಾ ಈಗ ವಿಕೆ ಅಚೀವರ್ಸ್ ಆಫ್ ಕರ್ನಾಟಕ ಡಿಸ್ಟ್ರಿಕ್ಟ್ ಅರೌಂಡ್ ಬೆಂಗಳೂರು ಇದರಲ್ಲಿ ಈಗ ಕಾಫಿ ಟೇಬಲ್ ಬುಕ್ ನಮ್ಮ ಅತಿಥಿಗಳ ಅಮೃತ ಹಸ್ತದಿಂದ ಅನಾವರಣಗೊಳ್ತಾ ಇದೆ. ಸ್ನೇಹಿತರೆ, ನಿಮ್ಮೆಲ್ಲರ ಚಪ್ಪಾಳೆ ಜೋರಾಗಿ ಬರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನ ಕುರಿತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಿರೋಧ ಪಕ್ಷದ ನಾಯಕರು ಆದಂತಹ ಆರ್ ಅಶೋಕ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ವಿಜಯ ಕರ್ನಾಟಕ ಪತ್ರಿಕೆ 25 ವರ್ಷಗಳನ್ನು ತಲುಪ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಜನ ಅಚೀವರ್ಸ್ಗೆ, ಸಾಧಕರಿಗೆ ಗೌರವಿಸುವಂಥ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಸಾಧಕರು ನನ್ನ ಮುಂದೆ, ನೀವೆಲ್ಲರೂ ಸಾಧಕರಾಗಿ ನನ್ನ ಮುಂದೆ ಕೂತಿದ್ದೀರ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ತಾವೆಲ್ಲ ಸಾಧಕರ ಪಟ್ಟಿಯಲ್ಲಿ ಇವತ್ತು ಗೌರವವನ್ನು ಪಡಿತಾ ಇದ್ದೀರ ನೀವು. ಹಾಗೆ ವಿಜಯ ಕರ್ನಾಟಕ ನಿಮ್ಮನ್ನು ಇವತ್ತು ಗುರುತು ಮಾಡಿ ನಿಮ್ಮ ಬಗ್ಗೆ ಒಂದು ಪುಸ್ತಕನೂ ಕೂಡ ಅದರಲ್ಲಿ ಇಟ್ಟಿದ್ದಾರೆ. ನಿಮ್ಮೆಲ್ಲರ ಮನೆಗಳಲ್ಲಿ ಉಳಿಯುತ್ತೆ, ಜನರ ಮನಸ್ಸಲ್ಲಿ ಉಳಿಯುತ್ತೆ ಅಂತೇಳಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಸಾಧನೆಯಲ್ಲಿ ಇನ್ನಷ್ಟು ಯಶಸ್ಸನ್ನು ಪಡೆಯಿರಿ ಅನ್ನೋ ಆರೈಕೆಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಪರವಾಗಿ ಒಂದು ನೆನಪಿನ ಕಾಣಿಕೆ ಇದೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ನಿಮ್ಮೆಲ್ಲರ ನೆಚ್ಚಿನ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಮೆಚ್ಚಿನ ರಾಜಕಾರಣಿಗಳು ಸನ್ಮಾನ್ಯ ಶ್ರೀ ಅಶೋಕ್ ಅವರೇ ಮತ್ತು ದೀಪಕ್ ಅವರೇ ಹಾಗೂ ಸುದರ್ಶನ್ ಅವರೇ, ಕಲಾವಿದರಾದ ಅರ್ಚನಾ ಮತ್ತು ನಾಗಶ್ರೀ ಅವರೇ, 25 ವರ್ಷದ ಒಂದು ನೆಪದಲ್ಲಿ, ಯಾಕೆಂದರೆ ಈ ಪ್ರಶಸ್ತಿ ಸಾಧನೆ ಇದು ಕೊಡಬೇಕು ಅನ್ನುವಂಥದ್ದು ಒಂದು ಸಾಂಕೇತಿಕ ಒಂದು ನೆಪ. ಅದರಿಂದ ಕೆಲವರಿಗೆ ಬೆನ್ನು ತಟ್ಟುವುದು, ಇನ್ನು ಕೆಲವರಿಗೆ ಪ್ರೇರೇಪಣೆಯನ್ನು ನೀಡತಕ್ಕಂಥದ್ದು. ಇಂಥ ಕಾರ್ಯಕ್ರಮಗಳು ಸಾಧಕರನ್ನು ಗುರುತಿಸೋದಾಗ್ಬೋದು ಅಥವಾ ಒಂದು ಪತ್ರಿಕೆ ಯಾವುದೋ ಒಂದು ನೆಪದಲ್ಲಿ ಸಂಭ್ರಮ ಪಡೋದು ತುಂಬ ಮುಖ್ಯ, ಬಹಳ ಮುಖ್ಯವಾದಂಥದ್ದು. ಮತ್ತು ಇವತ್ತಿನ ನಮ್ಮ ಬಹುಶ್ರುತ ಮಾಧ್ಯಮಗಳೆಲ್ಲವನ್ನು ತಿದ್ದುವ, ತೀಡುವ, ಕಾಯಕಲ್ಪ ನೀಡುವಂಥ ಒಂದು ಶಕ್ತಿ ಮಾಧ್ಯಮಗಳಿಗಿದೆ ಹೇಳಿ ಈ ಮೂಲಕ ವಿಜಯ ಕರ್ನಾಟಕದ ಸಮಸ್ತ ಓದುಗ ಬಂಧುಗಳಿಗೂ ಕೂಡ ನಾನು ನನ್ನ ಪ್ರೀತಿಯ ಶುಭಾಶಯಗಳನ್ನು ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು ನಮ್ಮ ಮೇಸ್ಟ್ರುಗೆ. ಕಾರ್ಯಕ್ರಮದ ಪರವಾಗಿ ಒಂದು ಗೌರವ ಸಮರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನಿಮ್ಮ ಮುಂದಿನ ಚಿತ್ರ ಯಾವಾಗ ತೆರೆ ಮೇಲೆ ಬರುತ್ತೆ ಅಂತ. ನಮ್ಮ ಇನ್ನೋರ್ವ ಅತಿಥಿ ಖ್ಯಾತ ನಟಿಯಾದಂತಹ ಅರ್ಚನಾ ಜೋಯ್ಸ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಸಾಧಕರಿಗೂ ನನ್ನ ನಮಸ್ಕಾರ. ಹಾಗೆ ಇಲ್ಲಿ ನೆರೆದಿರುವಂತಹ ಇವತ್ತು ಅವಾರ್ಡ್ಗಳನ್ನ ಸ್ವೀಕರಿಸ್ತಿರೋವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಸಾಧನೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶ್ರಮ, ಪರಿಶ್ರಮ. ಅದು ಕಂಟಿನ್ಯೂಸ್ ಆಗಿ
ಎಲ್ಲೂ ಒಂದು ಕಡೆ ಮೈಲ್ ಸ್ಟೋನ್ ನಾನು ರೀಚ್ ಆದೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದೆ. ಸತತವಾಗಿ ಅದನ್ನು ಕೃಷಿ ಮಾಡ್ತಾ ಮಾಡ್ತಾ ಬಂದಿರೋದಕ್ಕೆ ಪ್ರಾಬಬ್ಲಿ ಇವತ್ತು 25 ವರ್ಷಗಳನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ. ಒಂದಷ್ಟು ಜನ ಸಾಧಕರನ್ನು ಹುಡುಕಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರನ್ನು ಜೊತೆಗೆ ಕರ್ಕೊಂಡು ಹೋಗಿ ಕೈ ಜೋಡಿಸ್ಕೊಂಡು ಇವತ್ತು ನಿಮ್ಮನ್ನೆಲ್ಲರಿಗೂ ಸನ್ಮಾನ ಮಾಡ್ತಿರೋವಂಥದ್ದು ಭಾಳ ಒಂದು ದೊಡ್ಡ ವಿಷಯ. ಎಷ್ಟೋ ವರ್ಷದ ಪರಿಶ್ರಮ ಇರುತ್ತೆ ನೀವು ಈ ಮಟ್ಟನ ರೀಚ್ ಆಗಬೇಕು ಅನ್ನೋದಾದರೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ ವಿಜಯ ಕರ್ನಾಟಕ ಸಂಸ್ಥೆಗೆ ಥ್ಯಾಂಕ್ ಯು. ಅರ್ಚನಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಪರವಾಗಿ ಒಂದು ಗೌರವ ಸಮರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನ ನಮ್ಮ ಸುದರ್ಶನ್ ಸರ್ ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದುರ್ಗಾ ಧಾರಾವಾಹಿಯಲ್ಲಿ ದುರ್ಗದ ಪಾತ್ರದ ಮೂಲಕ ಮನೆ ಮಾತಾದರು. ವಿಕೆ ಅಚೀವರ್ಸ್ ಆಫ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಅರೌಂಡ್ ಬೆಂಗಳೂರು. ಮೊದಲಿಗೆ ನಾವು ವೇದಿಕೆ ಮೇಲೆ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಶ್ರೀ DC ವೇಣುಗೋಪಾಲ್ ಅವರು. ನಮ್ಮ ಅತಿಥಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಅಚೀವರ್ಸ್ಗೆ ನಿಮ್ಮ ಅಮೃತ ಹಸ್ತದ ಮೂಲಕ ಅವಾರ್ಡ್ ಅನ್ನ ಕೊಡಬೇಕು. ನೆಲಮಂಗಲದ ಬೈರನಾಯಕನ ಹಳ್ಳಿಯಲ್ಲಿರುವ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜ್, ರಾಜಕೀಯದಲ್ಲಿ ಆಳವಾದ ಬೇರುಗಳುಳ್ಳ ಕುಟುಂಬದಿಂದ ಬಂದವರು ಮತ್ತು ವಿದ್ಯಾರ್ಹತೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ ಮತ್ತು ಮಾಜಿ ಸಚಿವ ಸಿ ಚನ್ನಿಗಪ್ಪ ಅವರ ಪುತ್ರರಾಗಿದ್ದಾರೆ. ಅಬ್ದುಲ್ ಕಲಾಂ ಎಕ್ಸಲೆನ್ಸಿ ಅವಾರ್ಡ್ 2023ರಲ್ಲಿ ಪುರಸ್ಕೃತರಾಗಿದ್ದಾರೆ. ತಮ್ಮ ಸಾಮಾಜಿಕ ಕಾರ್ಯದಿಂದ ಸ್ಥಳೀಯವಾಗಿ ಚಿರಪರಿಚಿತರಾಗಿದ್ದಾರೆ. ಬೈರನಾಯಕನ ಹಳ್ಳಿಗೆ ಮೂಲ ಸೌಕರ್ಯ ಕಲ್ಪಿಸುವ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ. ನಮ್ಮ ವೇಣುಗೋಪಾಲ್ ಅವರ ಸಂದೇಶ ಜ್ಞಾನ ದಾಸೋಹದ ಮೂಲಕ ಸಮಾಜ ಸೇವೆ. ನಿಮ್ಮ ಒಂದು ಸಮಾಜ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳಿ ಕಾರ್ಯಕ್ರಮದ ಮುಖೇನ ನಾವೆಲ್ಲರೂ ಹಾರೈಸ್ತಾ ಒಂದ್ಸತಿ ನಮ್ಮ ಶ್ರೀ DC ವೇಣುಗೋಪಾಲ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಒಂದು ಉತ್ತಮ ಸೇವೆ ಮತ್ತು ಉತ್ತಮ ಶಿಕ್ಷಣ ಕೊಡುವ ಮೂಲಕ ನಮ್ಮನ್ನು ಗುರುತಿಸಿ ಇವತ್ತು ಅಚೀವರ್ಸ್ ಆಫ್ ಕರ್ನಾಟಕ ಅಂತ ಒಂದು ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ನಾನು ಅಭಿನಯಿಸುತ್ತೇನೆ. ನಾನು ಅಷ್ಟಕ್ಕೂ ಸದ್ದಿಲ್ಲದೆ ಸುದ್ದಿಯೂ ಇಲ್ಲದೆ ಕೆಲಸ ಮಾಡ್ತಿರುವ ಸಾಧಕರನ್ನ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಗೌರವಿಸಲಾಗಿದೆ. ಈ ಬಗ್ಗೆ ಸಾಧಕರು ಏನಂತಾರೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.